ಚಾನಲ್. ಎತ್ತಾಗ್ತಿದೆ ಇವಾಗ ಗಾಡಿ ಫೋನ್ ನೋಡ್ಕೊಂಡು. ಹೌದಾ? ಎಲ್ಲಾರು ತೋಟ ಹತ್ರ ಬಂದ್ವಿ. ಈಗ ದವಾಕೋತೀವಿ. ಒಂದು ಗುರುಪ್ರವೇಶ ಆಯ್ತಲ್ಲ, ಗುರುಪ್ರವೇಶದಲ್ಲಿ ಊಟ ಮಾಡ್ಕೊಂಡು ತೋಟದ ಹತ್ರ ಬಂದ್ವಿ ಎಲ್ಲಿ ಕುಡಿಯೋಣ ಅಂತ. ನನ್ನ ತಮ್ಮ ಕಾಯ್ಕೊಂಡು ನಿಂತವನೆ. ಬ್ಯಾಕ್ಯಾಮ್ ನಾನು ಮಾಡು. ನನ್ನ ತಮ್ಮ ಯಾಕೋ ತಲೆ ಮೇಲೆ ಕೈ ಹೊತ್ತು ಕುದ್ಬಿಟ್ಟವನೆ. ತೋಟದ ಹತ್ರ ಬಂದ್ವಿ. ನನ್ನ ದೊಡ್ಡ ಮಗಳು ಬಂದಿದ್ಲು ಬೆಂಗಳೂರಿಂದ. ಎಳ್ನೀರು ಕುಡಿಯೋಕೆ ಹೋಗೋಣ ಅಂತ ಅಂದಿದ್ಲು. ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು, ರಜೆ ಇತ್ತು ಭಾನುವಾರ ಸ್ಕೂಲ್ಗೆಲ್ಲನೂ. ತೋಟದ ಹತ್ರ ಬಂದೆ. ನನ್ನ ತಮ್ಮನೂ ಅಲ್ಲೇ ಇದ್ದೀನಿ ಅಂತ ಅಂದ. ಫೋನ್ ಮಾಡಿದ್ದೆ. ಸರಿ ಅಂದ್ಬಿಟ್ಟು ಉಪ್ಪಿನಕಾಯಿ ಮಾಡಿದ್ದೆ ಮನೆಯಲ್ಲಿ. ಮೊನ್ನೆ ಕಿರ್ಲಿಕಾಯಿ ಕೊಟ್ಟು ಕಳಿಸಿದ್ದ. ಆವಾಗ ಬೇಕೇನು ಅಂತ ಅಂದಿದ್ದೆ. ನನಗೂ ತೊಗೊಂಡು ಬಾ ಅಂತ ಅಂದಿದ್ದ. ಈಗ ಮಾಡಿದ್ದೆ ಅದನ್ನ ಅವನಿಗೂ ತೊಗೊಂಡೋಗಿ ಕೊಟ್ಬಿಟ್ಟು ಎಳ್ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಈಗ ತೋಟದ ಹತ್ರ ಹೋಗ್ತಾಯಿದ್ದೀವಿ. ನಮ್ಮ ಹುಡುಗರಿಗಂತೂ ತೋಟಕ್ಕೆ ಹೋಗ್ತೀವಿ ಅಂದರೆ ಖುಷಿಯಿಂದ ಬರ್ತಾರೆ. ಇಬ್ಬರು ಜೊತೆಲೇ ಇರಬೇಕು. ಏನಾದರೂ ನನ್ನ ಮಗನ ಮಾತ್ರ ಕರ್ಕೊಂಡು ಹೋದರೆ ಬರಲ್ಲ, ಅವಳು ಬಂದರೆ ಬರ್ತಾನೆ. ಇವಳು ಅಷ್ಟೇ, ಅವ್ನು ಮಾತ್ರ ಏನಾರು ಕರ್ಕೊಂಡು ಹೋದರೆ ಬರಲ್ಲ. ಆ ಥರ ಇಬ್ಬರು ಜೊತೆಲೇ ಬರಬೇಕು. ಏಯ್ ನಮಗೂ ಅಷ್ಟೇ, ಡೈಲಿ ಒಂದ್ಸಲ ತೋಟಕ್ಕೆ ಹೋದ್ರೇ ಸಮಾಧಾನ ಆಗುತ್ತೆ. ನಾವು ಡೈಲಿ ಒಂದ್ಸಲನಾದರೂ ಬಂದು ಹೋಗ್ತೀವಿ. ನಮ್ಮ ಯಜಮಾನ್ರು ಮನೆ ಹತ್ರ ಇದ್ದರೆ ಅವ್ರು ಇಲ್ಲೇ ಇರ್ತಾರೆ. ಅವ್ರೇನಾದರೂ ಇಲ್ಲ ಅಂದರೆ ನಾನು ಬಂದು ಹೋಗ್ತಾ ಇರ್ತೀನಿ. ಅವನು ಅಷ್ಟರಲ್ಲಿ ಎಳ್ನೀರು ಕಿತ್ತ, ಅದು ಸ್ವಲ್ಪ ಕಾಯಿ ಆಗ್ಬಿಟ್ಟಿತ್ತು. ಇನ್ನು ಕಾಯ್ತಾನೆ. ಅವ್ರು ಅಲ್ಲೋದ್ರು ಕೆಳಗಡೆ ತೋಟಕ್ಕೆ. ಖುಷಿ ಹಂಗ ಯು ವಾಂಟ್ ಟು ಕಾಯಿ ಅದಂಗಾರ ಕುಡಿಬೇಕು. ನಕುಲ್ ಖುಷಿ ನಮ್ಮ ಹುಡುಗ ಪಾಪ ಎಳ್ಳೀರಿಗೆ ಒಡ್ಡಾಡ್ತವನೇ. ನನ್ನ ತಮ್ಮ ನಮ್ಮ ಅಕ್ಕಂಗೆ ಎಳ್ಳೀರು ಕೊಡಬೇಕು ಅಂತ. ನೆನ್ನೆನೂ ಕುಡಿದ್ವಿ. ಇವತ್ತು ನಮ್ಮ ಮಗಳು ಬಂದವ್ರೆ, ದೊಡ್ಡ ಮಗಳು. ಅದಕ್ಕೇ ಎಳ್ಳೀರು ಪಾರ್ಟಿ. ಅಲ್ಲೇ ಗುರುಪ್ರವೇಶದ ಊಟ ಮಾಡ್ಕೊಬಂದು ಈಗ ಒಂದು ರೌಂಡ್ ಎಳ್ಳೀರು ತೊಗೊಂಡು ಜೀವನ ಮಾಡ್ತಾಯಿದ್ವಿ. ಚೆನ್ನಾಗಿತ್ತಾ ಟೇಸ್ಟು? ಈ ಮರದಲ್ಲಿ ಚೆನ್ನಾಗಿತ್ತು ಖುಷಿ. ಇದಾಗೋಯ್ತು, ಖಾಲಿ ಆಗ್ಬಿಡ್ತು. ಇಲ್ಲಿ ಎಷ್ಟು ಕುಡ್ದು ಎಸ್ತಿದ್ದೀವಿ. ಅವತ್ತೇ ಎಳ್ಳಿ ಇಲ್ಲೆಲ್ಲ ಕುಡ್ದಾಕಿದ್ದೀವಿ. ಬೇಕು ತೋರ್ಸು ಚಿಕ್ಕಿ. ಕಾಯಿ ಆಗ್ಬಿಟ್ಟೈತೆ ಗಂಜಿ. ಬಾ ಅಲ್ಲೋಣ. ಇಲ್ಲ ಒಂದು ನಿಮಿಷಕ್ಕೆ ಹಿಂಗೆ ತೋರಿಸಿ ನಮ್ಮ ಇದು ನನ್ನ ಕೈ ಕಡಿಯಮ್ಮ ಹಿಂಗೆ ತೀರ್ಕೈ ಥರ ಹಾಕ್ತಿದ್ದೆ. ಮುಖ ನೋಡ್ದ. ಕಾಯಿಗೋಸ್ಕರ ನನ್ನ ಕುಡ್ಲೆ ಮುರಿದೋಗ್ಬಿಡ್ತು. ಹಿಂಗಾಗೋಯ್ತು. ಎಳ್ಳೀರಿಗೆ ಪಟ್ಟ ಕುಣಿಬೇಕೀಗ ಮುನ್ನೆ ಸಣ್ಣವರು. ಐಸ ಎತ್ಲ ಇನ್ನೊಂದ್ಸಲ. ಎಳ್ನೀರೆಲ್ಲ ಕುಡ್ದಿದ್ದು ಮುಗಿಸ್ಕೊಂಡು ಮೇಕೆ ಫಾರಮ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಮೇಕೆಗಳೇನು ಮಾಡ್ತಾ ಇದ್ದಾವೆ ಅಂತ ನೋಡೋಣ ಅಂದ್ಬಿಟ್ಟು. ನಮ್ಮ ಹುಡುಗರು ಫಾರಮ್ ಬಂದ್ವಿ. ಕಣ್ಣೆ ಮುಚ್ಚಾಲೆ ಆಡ್ತವ್ರೆ. ಎಲ್ಲೋ ನುಡ್ಕು ಬೇಗ. ಗುಮ್ಮಿ
ಅಲ್ಲಿ ತಿರುಗ ಉಸ್ಕೊಳಕ್ ಹೋಗಿ ಇಸ್ಕೊಂಡ ಕರ್ಚಿಕಾಯಿ ಬಿದ್ದಾ ಡ್ರಮ್ ಮಾತ್ರ ಹೋಗಂಗಿಲ್ಲ ಬಡ್ಕತ್ತವೆ. ಏನ್ ಕಿವಿ ಶಾರ್ಪು ಮೇಕೆಗಳಿಗೂ ಡ್ರಮ್ ಸೌಂಡ್ ಆಗಿದ ತಕ್ಷಣನೇ ಬಡಕ ಬಿಡ್ತವೆ. ಹೋಗ್ತಾ ಇದೀವಿ ಮನೆ ಹತ್ರ. ದೊಡ್ಡ ಮಗಳು ರೆಸ್ಟ್ ಕೊಟ್ಟವಳು ನನ್ನ ಗಾಡಿ ಖುಷಿ ಇಲ್ಲಿ ಸಾಕು ನಡಿ ಮುಂದೆ ಅಲ್ಲ ಐತೆ ಅವಳ ಕೆಳಗಡೆ ಕುತ್ಕೊಳ್ಳೆ. ಯಾಕೆ ಕುತ್ಕೊಳ್ಳ ಗೊತ್ತಿಲ್ಲ. ಎದೋಳೆ ಗುಮ್ಮಿ ಎದೋಳು ಎದೋಳೆ ಮನೆ ಹತ್ರ ಬಂದ್ವಿ. ಅಷ್ಟರಲ್ಲಿ ನಮ್ಮ ದೊಡ್ಡ ಅಕ್ಕನ ಮಗ ಹೋಗ್ತಾ ಇದ್ರು. ಅವರು ಕಳಿಸ್ಕೊಟ್ಬಿಟ್ಟು ನಾನು ಮತ್ತು ನನ್ನ ಮಗಳು ನಾವು ಕದ್ದಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿ ಎಲ್ಲ ಚೆನ್ನಾಗೈತೆ, ಪಾನಿಪುರಿ ಬೇಕು ಅಂದು ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಖುಷಿ ಕೊಲ್ಬತ್ತೆ ಬಾರೆ. ಅಲ್ಲೇ ಯಾವಾಗ ತಿಂದಿದೆ? ನೆನ್ನೆ ಮೊನ್ನೆ ಕಾಲೇಜಿಂದ ಬರ್ಬೇಕಾದ್ರೆ ದುಡ್ಡು ಉಳಿದಿತ್ತು ಅಂತ ತಂದಿದ್ದು. ಸಖತ್ತಾಗಿತ್ತು. ಆದರೆ ಒಂದೇ ಪ್ಲೇಟ್ ಇದ್ದಿದ್ದು. ಯಾರು ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ, ಎಲ್ಲ ಒಂದೊಂದು ಸ್ಪೂನು. ಇವತ್ತು ಚೆನ್ನಾಗಿ ತಿನ್ನೋಣ ಅಂತ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ತಿನ್ಸ್ಕೊಂಡು ಕರ್ಕೊಂಡು ಬರ್ತೀನಿ. ಈಗ ಅಲ್ಲೇ ಮಾರ್ತಿದ್ದು ಕದ ಹಾಕೈತೆ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಯಿತು. ಹಳೆ ಊರಲ್ಲಿ ದೀಪೋತ್ಸವ ಇತ್ತು. ಅದಕ್ಕೇ ಎಲ್ಲರೂ ರೆಡಿ ಆಗಿಬಿಟ್ಟು ದೀಪೋತ್ಸವಕ್ಕೆ ಹೋಗೋಣ ಅಂತ ಕೂತಿದ್ದೀವಿ. ಆಟೋಗೆ ಹೇಳಿದ್ದೀವಿ. ಎಲ್ಲರೂ ದೀಪೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಆಲೆ ಬಿಟ್ಬಿಟ್ಟು ಬಂದ್ರಲ್ಲ ಹಚ್ಚೋರ ದೀಪನ್ನ. ಇವರೇನೇ 9 ಗಂಟೆ 8 ಗಂಟೆ ನೋಡಿ ಆಟೋ ಅಲ್ಲೇ ಇಳಿಸಿದ್ರು. ಅಲ್ಲೇ ಇಲ್ಲಿಂದನೇ ಟ್ರಾಫಿಕ್ ಆಗೈತೆ. ದೇವಸ್ಥಾನ ಇನ್ನೂ ಮುಂದೆಲ್ಲೈತೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಳೆಯೂರ ಹಬ್ಬದಲ್ಲಿ ಇದೇ ಥರ ಸೇಮ್ ಜಾತ್ರೆ. ಹಳೆಯವರ ಹಬ್ಬಕ್ಕೆ ಬಂದಿರಲಿಲ್ಲ. ಬಂದೇ ಇಲ್ವಾ ಒಂದ್ಸಲ? ಈ ಸಲ ಏನು ಬಂದಿಲ್ಲ, ಅವಾಗ ಬಂದಿತ್ತು. ಈ ಸಲ ಬಂದಿಲ್ವಾ? ಈ ಸಲ ಬಂದಿಲ್ಲ, ಹೋದ ಸಲ ಬಂದಿಲ್ಲ. ಕರೆಕ್ಟಾಗಿ ಎಕ್ಸಾಮ್ ಬೀಳುತ್ತೆ ಅವಾಗ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕೋರಿ ಗ್ರ್ಯಾಂಡಾಗಿ. ನೋಡಿ ಲೈಟಿಂಗ್ಸ್ ಎಲ್ಲ ಏನು ಸಖತ್ತಾಗಿ ಮಾಡವ್ರೆ ಅಂತ. ನೋಡಿ ಹಳೆಯವರಮ್ಮನ ತಾಯಿ ಗೋಪುರ. ನಕುಲ್ ಸೈಡಿಗೆ ಬಾ. ಕಡ್ಡಿ ಕಲ್ಪುರ ತಗೋತಾ ಇದ್ದೀವಿ. ಈಗ ದೇವಸ್ಥಾನದೊಳಗಡೆ ಹೋಗಕ್ಕಾಗಲ್ಲ, ರಶ್ ಇರ್ತಾರೆ. ಈಚೆಲೆ ಕಡ್ಡಿ ಕಲ್ಪುರ ಹಚ್ಚುತ್ತೀವಿ. ನೋಡಿ ಹಳೆಯವರಮ್ಮನ ತಾಯಿ ರೆಡಿ ಮಾಡವ್ರೆ. ನೋಡಿ ಹಳೆಯವರಮ್ಮನ ತಾಯಿ ಹತ್ರ ಬಂದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ದೀಪಗಳೆಲ್ಲ ಹಚ್ಬಿಟ್ಟಿದ್ರು. ಮತ್ತು ದೀಪೋತ್ಸವ ಮಾಡಬೇಕಾದ್ರೆ ಅಷ್ಟೇ ಸೇಮ್ ಮಿನಿ ಹಳೆಯೂರ ಹಬ್ಬ ಮಾಡ್ದಂಗೆ ಅನ್ನಿಸ್ತು. ಹಳೆಯೂರ ಹಬ್ಬದಲ್ಲೂ ಅಷ್ಟೇ ಇನ್ನೂ ಜನ ಇರ್ತಾರೆ. ದೇವರ ಅಲಂಕಾರ ಎಲ್ಲ ಇದೇ ಥರ ಇರುತ್ತೆ. ಎಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಅಂದರೆ ಸಖತ್ತಾಗಿ ಅಲಂಕಾರ ಮಾಡಿದರು.
ನೋಡಿ ನೋಡ್ತಾ ಇದ್ದೀರಲ್ಲ ನೀವೇನೆ ಏನು ಚೆನ್ನಾಗಿ ಅಲಂಕಾರ ಮತ್ತು ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ರು. ಈ ಟೈಮಲ್ಲಿ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ರಶ್ ಇರ್ತಾರೆ. ಫ್ರೀ ಇದ್ದಾಗ ನಾವೇನು ಹತ್ರ ಇಲ್ಲೇ ಹೋಗ್ತೀವಿ ದೇವಸ್ಥಾನಕ್ಕೆ. ಕುಣಿಯ ದೇವ್ರು ಇರುತ್ತಲ್ಲ, ಕುಣಿಯ ದೇವರು ಎರಡೇನೋ ದೇವರಿದೆ, ಆ ದೇವ್ರಿಗೆ ಅಲಂಕಾರ ನೋಡಿ ಯಾವ ಥರ ಮಾಡವ್ರೆ ಅಂತ. ಮಗಳು ದೀಪ ಹಚ್ಚುತ್ತವ್ರೆ.
ನನ್ನ ಮಗಳು ಇನ್ನೊಂದ್ಸಲ ಹಚ್ಚುತ್ತಾಳೆ ದೀಪನ. ಇಲ್ಲೇ ಕಲ್ಪುರ ಮತ್ತೆ ಗನ್ಕಡಿ ಹೋಗ್ತಾ ಇದೀವಿ ಎಲ್ಲರೂ. ಎಲ್ಲರೂ ನೋಡಿ ಊಟ ಕಾಲೇಜ್ ಜನ ಎಷ್ಟು ಚೆನ್ನಾಗಿ ಕೂತವ್ರೆ ಅಂತ. ಎಲ್ಲರೂ ಜಾಗ ಜಗಳ ಆಡ್ತಾ ಇರಿಲಿ ನೋಡಿ. ಫೀಟಿಂಗ್ ಆಡ್ತವ್ರೆ. ಆಡೀಗ ಜಾಗ ಸಿಕ್ತು ನೋಡಿ. ಯಾಕೆ ಹಂಗಾಕತ್ತ ಇದ್ಯಾ? ಅದು ನಿಮ್ದು ಊಟ ಹೆಂಗಿತ್ತು ಟೊಮೊಟೊ ಬಾತು? ಖಾರ ಹೆಂಗಿತ್ತು ಹೆಂಗಿತ್ತು? ಅನ್ನ ಸಾಂಬಾರು ಸೂಪರ್ ಆಗೈತಾ? ತಿಂಡಿ ಮುಗೀತು. ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಈಗ ತಂದಿರೋ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ದಾರೆ. ನಕುಲ ಬಿತ್ತ ದಾರೆ ಕಿತ್ತಾಕೊಂಡ್ಲು. ಬಿಡು. ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಮಾಲು ಬಿಡ್ತಾ ಇದ್ದಾರೆ. ಮಡಿಗೆ ಎಳಿಬೇಕಣೆ ಮಾಲು. ಮಾಲು ಮಾಲು ಚೌಟಿ ಹೆಂಗಿತ್ತು?
ನೋಡು ನೋಡ್ ನಮ್ಮ ಮನಿ ಹೆಂಗ್ ಬಿಡ್ತಾಳೆ. ಮಾಲು ಚೌಟಿ ಎಟ್ ಹೆಂಗಿತ್ತವ? ಯವ ತಾಯಿ ಇಡಿ ಕೆಳಿಕೆ